ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈ ಗ್ರಾಮಕ್ಕೂ ಒಂದು ಶಾಪ್ ಇತ್ತು. ಆ ಶಾಪ್ ವಿಮೋಚನೆ ಆಗುವುದು ಒಂದು. ಎರಡನೇದು ನಮ್ಮ ಪೀಠಕ್ಕೆ ಜಗದೊಳಿಲ್ದಾಗ ಸ್ವಲ್ಪ ಗೊಂದಲ ಆಗಿತ್ತು. ಅಂಥ ಸಂದರ್ಭದಲ್ಲಿ ತಪಸ್ಸು ಮಾಡಿ ಅವ್ರು ಸಂಕಲ್ಪ ಮಾಡಿದ ವ್ಯಕ್ತಿನೇ ಆಗ್ಬೇಕಂತ ಮಾಡಿ ಶಿವಾನಂದ ಜಗದೊಳಿ ಮಾಡಿದರು. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆಪ್ತ ಸ್ನೇಹಿತರು. ಅಷ್ಟು ಅನೋನ್ಯ ಸಂಪತ್ತು ಅವರು ಸಂಪರ್ಕ ಇತ್ತು. ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ನೀವು ಬಹಳ ಜನ ಹೋಗಿರ್ಲಿಕ್ಕಿಲ್ಲ. ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದ್ರು ಕೂಡ ಬರೀ ಲಿಂಗಾಯತರಲ್ಲ, ಪಂಚಮಸಾಲಿಗಳಲ್ಲ, ಎಲ್ಲಾ ಹಿಂದೂಗಳ ಮನೆಯಲ್ಲೂ ಕೂಡ ಪೂಜೆ ಬಾಳೆಹೊನ್ನೂರು ಜಗದ್ಗುರುಗಳ ಫೋಟೋ ಆಗಿದೆ. ನನಗೆ ಮೊದಲನೇ ಬಾರಿ ಆ ಭಾಗದಲ್ಲಿ ಹೋದಂತ ಸಂದರ್ಭದಲ್ಲಿ ಪೂಜೆ ಜಗದ್ಗುರುಗಳ ಮನೆ ಒಂದು ಮನೆಯಲ್ಲಿ ಅವ್ರ ಫೋಟೋ ಇತ್ತು. ನನಗೆ ಆ ಮನೆಗೆ ಊಟಕ್ಕೆ ಕರೆದಿದ್ರು. ಅವರು ಬ್ರಾಹ್ಮಣರು. ಅವ್ರಿಗೆ ಕೇಳಿದೆ ನಾನು, ಇದೇ ನೀವು ಜಗದ್ಗುರು ಫೋಟೋ ಇಟ್ಟಿದ್ದೀರಾ, ನೀವು ಲಿಂಗಾಯತರ ಅಂತ ಕೇಳಿದೆ ನಾನು. ಇಲ್ಲಿ ಪ್ರಶ್ನೆ ಇಲ್ಲ, ಎಲ್ಲ ಹಿಂದೂಗಳು ಕೂಡ ಎಲ್ಲಾ ಜಾತಿಯವರು ಕೂಡ ಬಾಳೆಹೊನ್ನೂರು ಜಗದ್ಗುರುಗಳಿಗೆ ನಾವು ನಡ್ಕೊತೀವಿ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂತ ಒಂದು ವಿಶೇಷತೆ. ಹೀಗೆ ಇವತ್ತು ಈ ಸಮಾರಂಭದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡೋಕ್ಕೋಸ್ಕರ ಪೂಜ್ಯ ಜಗದ್ಗುರುಗಳು ಬಂದಿದ್ದಾರೆ. ಅವರ ಪಾದಕ್ಕೆ ಪಟ್ಟ ಬದಲಾಗಿ ಶಾಸ್ತ್ರಾಂಗ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತೇನೆ. ಇನ್ನೊಬ್ಬ ಕ್ರಾಂತಿಕಾರಿ ಶಿವಾಚಾರ್ಯರು ಸುಮ್ಮನಿರಲ್ಲ, ಅವರು ಕೈ ಹಾಕಿದ್ರೆ ಮುಗಿಯಲೇಬೇಕು ಅಂತ ಯಡಿಯೂರು ಜಗದ್ಗುರುಗಳು ಶಿವಾಚಾರ್ಯರು ಇಲ್ಲಿ ಬಂದು ಕುಳಿತಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಒಂದು ದಾಸೋಹ ಭವನದ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರು, ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳಿದ್ರು. ಅತಿ ಹೆಚ್ಚು ಹೆಣ್ಣು ಮಕ್ಕಳ ಪರೀಕ್ಷಣದಿಂದ ಇದಾಗಿದೆ ಅಂತ ಸಂತೋಷ ಆಯ್ತದೆ. ಸಂತೋಷ. ಈ ರೀತಿ ದೇವರ ಜಾಗಗಳು, ಜನಜಾಗೃತಿ ಧರ್ಮ ಸಮಾರಂಭಗಳು ಇವತ್ತು ನಮ್ಮ ದೇಶವನ್ನ ಉಳಿಸಿರುವುದು. ಧರ್ಮ ಜಾಗೃತಿ ಸಮಾವೇಶಗಳು ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮ್ಮ ದೇಶ ಉಳಿತಾ ಇರಲಿಲ್ಲ. ಧರ್ಮ ಜಾಗೃತಿ ಅನ್ನೋದು ಒಂದೇ ಕಾರಣಕ್ಕೆ ನೀವು ಗಮನಿಸಿರುವುದು, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇಲ್ಲಿ ಒಂದು ಧರ್ಮವನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರು ಉಗ್ರವಾದಿಗಳು ಅಂತ ಕರೀತಿರೋ, ಒಟ್ಟಾರೆ ಧರ್ಮ ದ್ರೋಹಿಗಳು. ಅವ್ರು ಏನ್ ಮಾಡ್ತಾರೆ? ದೇವಸ್ಥಾನ ಹೊಡೆಯೋದು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು, ಈ ರೀತಿ ಸಾಧು ಸಂತರ ಮೇಲೆ ಅನ್ಯಾಯ ಮಾಡೋದು, ಇದರಲ್ಲೇ ಆನಂದ ಕಾಡ್ತಾರೆ. ಆದ್ರೆ ನಮ್ಮ ಹಿಂದೂ ಸಮಾಜವನ್ನ ಹಾಳು ಮಾಡೋಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ, ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದುವರಿಬೇಕಾಗತ್ತೆ. ದೇವಸ್ಥಾನಗಳು ಅಂತ ತಕ್ಷಣ ಆನಂದ ಆಗುತ್ತೆ. ನೀವೆಲ್ಲರೂ ಕೂಡ ದೇವಸ್ಥಾನಗಳು, ಯಾವುದೇ ಊರಿನಲ್ಲಿ ಹಳ್ಳಿನಲ್ಲಿ, ಸಣ್ಣ ಹಳ್ಳಿನಲ್ಲಿ ಹೋದ್ರೆ ಆ ಹಳ್ಳಿ ತಕ್ಕಂತ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನ ಬೆಳಿಗ್ಗೆ ಸಂಜೆ ಪೂಜೆ ಪುನಸ್ಕಾರ ನಡೀತಾನೆ ಇರುತ್ತೆ. ಎಲ್ಲಿಂದ ದುಡ್ಡು ಬರುತ್ತೆ ಗೊತ್ತಿಲ್ಲ, ಆದ್ರೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಅದಕ್ಕೋಸ್ಕರ ಈ ರೀತಿ ಸಾಧು ಸಂತರು ಕೂಡ ಅವರು ಇಡೀ ಜೀವನದ ಮುಖಾಂತರ ನಮಗೆ ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಾಗೆ ದೇವಸ್ಥಾನಗಳು, ಸಾಧು ಸಂತರು, ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಆನಂದವಿರ್ತಾರೋ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜ ಬೆಳೀತಾ ಹೋಗುತ್ತೆ, ಅಭಿವೃದ್ಧಿ ಬೆಳೀತಾ ಹೋಗುತ್ತೆ. ಈ ದೇವಸ್ಥಾನ ಇಲ್ಲಿ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ. ಈಗ ಎಲ್ಲ ಶಿವಾಚಾರ್ಯರು ಇಲ್ಲೊಂದು ಗೆಸ್ಟ್ ಹೌಸ್ ಹಾಕಬೇಕು ಅಂತ ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ ಸುಮ್ಮನೆ ಕೂಲಿಲ್ಲ ಅವರು. ಇನ್ನೊಂದು ಹೇಳಿದ್ರು, ಯಾವತ್ತು ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಯಾವತ್ತು ಉದ್ಘಾಟನೆ ಮಾಡ್ತೀವಿ, ಎರಡೂ ಗುದ್ಲಿ ಪೂಜೆ ಮಾಡುವಂತ ದಿನ ಹೇಳ್ಬೇಕು
ಮಾಡಬೇಕು ಅಂತ ಮಾತನ್ನ ನೀವು ಹೇಳಿದ್ರಿ. ಯಾವತ್ತು ಗುದ್ಲಿ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅವತ್ತು ಕೂಡ ಬಾಳೆಹೊನ್ನೂರು ಜಗದ್ಗುರು ಹೊರಗೆ ಮಾಡಿ ಅವತ್ತೇನೆ ಯಾವತ್ತನ್ನು ಮುಗಿಸ್ತೀವಿ ಉದ್ಘಾಟನೆಗೂ ಮತ್ತೆ ಅವರೇ ಬರಬೇಕು, ಅದು ಯಾವತ್ತೇ ಅಂತ ತಿಳಿಸಿ ನಾವೆಲ್ಲರೂ ಕೂಡ ಆ ಒಂದು ಗೆಸ್ಟ್ ಹೌಸ್ ಏನ್ ಮಾಡಬೇಕು ಅಂತಿದ್ದೀರಿ. ನಿಮ್ ಪೂರ್ಣ ನಿಮ್ ಜೊತೆ ಸಹಕಾರ ಕೊಡ್ತೀವಿ. ವೈಯಕ್ತಿಕವಾಗಿ ನಂದು 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅದನ್ನ ಅಂಶವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಸಾಧು ಸಂತರು ಎಲ್ಲೋ ಉಳ್ಕೊಳ್ಳೋದಲ್ಲ, ಭಕ್ತರು ಎಲ್ಲಿರ್ತಾರೋ ಉಳ್ಕೋಬೇಕು. ಆ ನಿಟ್ಟಿನಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಎಲ್ಲಾ ಜನರು ಬರ್ತಿರ್ತಾರೆ, ಭಕ್ತರು ಬರ್ತಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಗುರುಗಳು ಎಲ್ಲಿದ್ದಾರೆ, ಜಗದ್ಗುರುಗಳು ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದರಿಂದ ಜಗದ್ಗುರುಗಳಿಗೆ ಗುರುಗಳಿಗೆ ಏನು ಒಳ್ಳೇದಾಗತ್ತೆ ಅನ್ನೋದಕ್ಕಿಂತಲೂ ನಮಗೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತೆ, ನಮ್ಮ ಕುಟುಂಬ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ಶಿವಾಚಾರ್ಯರಿಗೆ ಜಗದ್ಗುರುಗಳಿಗೆ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಮಟ್ಟಿಗೆ ಹಿಂದೂ ಸಮಾಜದ ಏಳಿಗೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನ ಪಡಿ ಮುಂದುವರ್ಸೋಣ ಅಂತ ಹೇಳ್ತಾ